ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಇನ್ನೊಬ್ರು ಮನೇಲಿ ಇದೀವಿ, ಅವ್ರ ಮನೆ ಮುಂದೆನೆ ಇದೀವಿ. ಯಾರು ಅಂತೀರಾ? ನೀವೇ ನೋಡ್ತೀರಾ ಅವ್ರು ಯಾರು ಅಂತ. ಅವಳು ನನ್ನ ಫ್ರೆಂಡ್ ಅಂತ ಹೇಳ್ಬೋದು, ಬೆಸ್ಟ್ ಫ್ರೆಂಡ್ ತರನೇ. ಅವ್ಳು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ. ನನ್ಗಂತೂ ಅವಳ ಅಡ್ಗೆ ತುಂಬಾ ಇಷ್ಟ. ಸೊ ಅವಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು, ಪ್ಲೀಸ್ ನನ್ನ ಚಾನೆಲ್ಗೂ ಒಂದ್ ಸ್ವಲ್ಪ ರೆಸಿಪಿ ತೋರ್ಸು ಅಂತ. ಅವ್ರು ಸಿಗೋದಿಲ್ಲ ಅವರು, ಆದ್ರೆ ನನ್ನ ಚಾನೆಲ್ಗೆ ಬರಕ್ಕೆ ಒಪ್ಕೊಂಡಿದ್ದಾರೆ. ಸೊ ಅವ್ರ ಮನೆಗೆ ಹೋಗಿ ನೋಡೋಣ ಬನ್ನಿ, ನೀವೇ ನೋಡೋದಂತೆ ಯಾರು ಅಂತ. ಒಳಗೋಗಿ ನೋಡೋಣ. ಹೇಗಿದ್ದೀರಾ? ಗುಡ್ ಆಫ್ಟರ್ ಲಾಂಗ್ ಟೈಮ್. ಸೂಪರ್ ಅಪ್ಪ. ನೋಡಿ, ನಾವು ನಿಮ್ಮ ಅಡಿಗೆನ ತುಂಬಾ ಮಿಸ್ ಮಾಡ್ಕೊಂತೀವಿ. ಯಾವಾಗ್ಲೂ ಪೋಟ್ಲಕ್ಕಲ್ಲಂತೂ ಸಿಗ್ತಾ ಇರ್ತಾರೆ ಇವರು. ತುಂಬಾ ಚೆನ್ನಾಗ್ ಮಾಡ್ತಾರ್ರಿ. ಸೊ ಇವತ್ ನೀವು ನಮ್ಗೆ ಒಪ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ. ಇವ್ರ ಹೆಸರು ಹೇಳ್ತೀನಿ ಫಸ್ಟ್. ಶ್ವೇತಾ ದೊಡ್ಡಮನಿ ಅಂತ. ಸಾರಿ, ದೊಡ್ಡಮನಿ ದಂತಿ. ಸೊ ನನ್ಗೆ ತುಂಬಾ ಖುಷಿ ಆಯ್ತು ನೀವು ಒಪ್ಕೊಂಡಿದ್ದಕ್ಕೆ. ಇವ್ರು ಸಿಗೋದೇ ಇಲ್ಲ, ಇವ್ರು ತುಂಬಾ ಬಿಸಿ ವ್ಯಕ್ತಿ. ಯಾಕಂದ್ರೆ ವರ್ಕ್ಶಾಪ್ ಅದು ಇದು ಏನೇನೋ ಮಾಡ್ತಾನೆ ಇರ್ತಾರೆ ಇವ್ರು. ಒಂದಂತ ಅಲ್ಲ, ಎಷ್ಟೊಂದ್ ಕೆಲ್ಸಗಳು ಮಾಡ್ತಾ ಇರ್ತಾರೆ. ಸೊ ಇವತ್ ಸಿಕ್ಬಿಟ್ಟಿದ್ದಾರೆ, ನಾನು ಹಿಡ್ಕೊಂಡ್ಬಿಟ್ಟಿದ್ದೀನಿ ಇವ್ರನ್ನ. ಸೊ ಒಂದ್ ರೆಸಿಪಿ ಮಾಡಿ ತೋರಿಸ್ಲೇಬೇಕು ನೀವು ನಮ್ಗೆ. ಶೋರ್, ಡನ್. ಅದು ಸೂಪರ್ ಆಗಿರೋ ರೆಸಿಪಿ. ಶೋರ್. ಅವರು ಮಾಡಿ ಮಾಡಿಲ್ಲೇ ಇದ್ಬಿಡ್ತೀರಾ, ಮನೆಗೆ ಹೋಗಲ್ಲ. ಪಾಪ ನೀವು ಅಷ್ಟೇ ಮಾಡ್ತಾನೆ ಇದ್ರೆ ಮಾಡ್ತಾನೆ ಇರ್ತೀರಾ, ಹಂಗೆ ಆಗೋಗ್ಬಿಡುತ್ತೆ ಅಲ್ವಾ? ಸೊ ಇವತ್ತು ಅವರು ಡಿಫ್ರೆಂಟ್ ಆಗಿರೋ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದಾರೆ, ಈಸಿಯಾಗಿ. ಆಮೇಲೆ ಹೆಲ್ದಿ ಆಗಿನೂ ಮಾಡ್ತಾರೆ. ನೋಡೋಣ ಅದೇನು ಅಂತ. ಏನ್ ಮಾಡ್ತಾ ಇದ್ದೀರಾ ನೀವು ಇವತ್ತು ನಮ್ ಚಾನೆಲ್ಗೆ? ಹೆಲ್ದಿ ವೈಟ್ ಸಾಸ್ ಪಾಸ್ತಾ. ಓಕೆ, ವೈಟ್ ಸಾಸ್ ಪಾಸ್ತಾ ಅಂದ್ರೆ ಎಸ್, ಪಾಸ್ತಾನು ಮಾಡ್ತಾರೆ, ಅದಕ್ಕೆ ಸಾಸಸ್ ಎಲ್ಲ ಹಾಕ್ತಾರೆ. ಅದ್ರ ಬದಲಿ ಯಾವ್ದಾದ್ರು ಸಾಸ್ ಹಾಕೋದಕ್ಕಿಂತ ವೈಟ್ ಸಾಸ್ ಯೂಶುವಲ್ ಆಗಿ ಏನಿರುತ್ತೆ ಅದ್ರಲ್ಲಿ ಥಿಕ್ ಡೈರಿ ಕ್ರೀಮ್ ಇರುತ್ತೆ, ಡೈರಿ ಮಿಲ್ಕ್ ಇರುತ್ತೆ, ಮತ್ತೆ ಚೀಸ್ ಹಾಕ್ತಾರೆ, ಮೈದಾ ಇರುತ್ತೆ. ಓ ಮೈ ಗಾಡ್. ಆಲ್ ದೀಸ್ ಅನ್ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೊ ಅವನ್ನೆಲ್ಲ ರಿಪ್ಲೇಸ್ ಮಾಡಿ ನಾವು ಹೆಲ್ದಿಯಾಗಿ ಹೇಗೆ ವೈಟ್ ಸಾಸ್ ಪಾಸ್ತಾ ಮಾಡ್ಬೋದು. ಅವ್ರು ಇವತ್ತು ಇದನ್ನ ತೋರ್ಸ್ಕೊಡ್ತಾರೆ ನಿಮ್ಗೆ ಹೇಗೆ ಅಂತ. ಸೊ ನೋಡೋಣ ಏನೇನ್ ಬೇಕಾಗತ್ತೆ ಅದಕ್ಕೆ ಅಂತ. ಫಸ್ಟ್ ಇದನ್ನೇನೋ ನೀರಲ್ಲಿ ಇಟ್ಟಿದ್ದೀರಾ ನೀವು ಇಲ್ಲಿ? ನೀರಲ್ಲಿ ನೀರ್ ಬಿಸಿ ಮಾಡಕ್ ಇಟ್ಟಿದ್ದೀರಾ? ಓಕೆ, ಅದು ಕುದಿ ಬಂದ್ಮೇಲೆ ಪಾಸ್ತಾ ಆಡ್ ಮಾಡ್ಬಿಡೋಣ. ಇದು ಹೋಲ್ ವೀಟ್ ಪಾಸ್ತಾ. ಇದು ಹೌದಾ? ಓಕೆ, ಇದನ್ನು 1 ಕಪ್ ತಗೊಂಡಿದ್ದೀರಾ ನೀವು? ತಗೊಂಡಿದ್ದೀನಿ, ನಮ್ ಇಷ್ಟ, ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಇವನ್ ಮಿಲೆಟ್ ಪಾಸ್ತಾ ಸಿಗತ್ತೆ, ನನ್ಗೆ ಸಿಗ್ಲಿಲ್ಲ, ಅದಕ್ಕೆ ಹೋಲ್ ವೀಟ್ ತಗೊಂಡಿರೋದು. ಮಿಲೆಟ್ ಪಾಸ್ತಾ ಸಿಕ್ಕರೆ ಮಿಲೆಟ್ಸ್ ತಗೊಳ್ಳಿ, ರಾಗಿ ತಗೊಳ್ಳಿ, ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ, ಇನ್ನ ಹೆಲ್ದಿ ಆಗಿರುತ್ತೆ ವೀಟ್ ಗಿಂತ. ಓಕೆ ಓಕೆ. ಸೊ ಅದಕ್ಕೆ ನಾವು ಇಲ್ಲಿ ಇದನ್ನ ಮಾಡ್ಕೊಳ್ಳೋಣಂತೆ, ಸಾಸ್ ರೆಡಿ ಅಲ್ವಾ? ಏನೇನ್ ಬೇಕಾಗತ್ತೆ ಇಂಗ್ರೀಡಿಯೆಂಟ್ ನೋಡೋಣ. ಸೊ ಇವಾಗ ಇದನ್ನ ಹಾಕ್ತಾ ಇದೀನಿ ನಾನು, ನೀರ್ ಕುದಿತಾ ಇದೆ ಅದಕ್ಕೆ ಹಾಕ್ತಾ ಇದೀನಿ. ಸೊ ಇದನ್ನ ಹಾಕಿ ಮುಚ್ಚಿಡ್ಬೇಕಾ? ಪರವಾಗಿಲ್ಲ, ಎನಿಥಿಂಗ್ ಇಸ್ ಫೈನ್. ಸೊ ಇದನ್ನ ಬೇಯಲಿಕ್ ಬಿಡೋಣಂತೆ. ಎಷ್ಟು ಬೇಕಾಗತ್ತೆ, ಎಷ್ಟು ನಿಮಿಷ ಬೇಕಾಗತ್ತೆ? ಡಿಪೆಂಡ್ಸ್ ಅಪಾನ್ ದ ಪಾಸ್ತಾ. ಬೇಯಲಿಕ್ ಬಿಟ್ಬಿಡೋಣ, ಬೆಂದಾದ್ಮೇಲೆ ನಾವು ವೈಟ್ ಸಾಸ್ ಜೊತೆ ಮಿಕ್ಸ್ ಮಾಡೋಣಂತೆ. ನೀವ್ ಏನ್ ಹೇಳಿದ್ರಿ ಇದನ್ನ? ಅಲ್ ಡೆಂಟೆ ಅಂತಾರೆ, ಅಂದ್ರೆ ತುಂಬಾ ಕುಕ್ ಆಗಿ ಸಾಫ್ಟ್ ಆಗಿ ಆಗ್ಬಾರ್ದು. ಆ ಕ್ರಂಚ್ ಇರ್ಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಫುಲ್ ಆಗಿ ಅದು ಕುಕ್ ಆಗಿರ್ಬೇಕು, ಹಸಿ ಇರ್ಬಾರ್ದು. ಸೊ ಅದು ಬೇಯೋದ್ರೊಳಗೆ ನಾವ್ ಇದನ್ನ ಸಾಸ್ ರೆಡಿ ಮಾಡ್ಕೊಂಡ್ಬಿಡ. ವೈಟ್ ಸಾಸ್ ಮಾಡೋಣ ಬನ್ನಿ. ಏನೇನ್ ಬೇಕಾಗತ್ತೆ ಇದಕ್ಕೆ? ಸೋಕ್ಡ್ ಕ್ಯಾಶ್ಯೂಸ್ ತಗೊಂಡಿದ್ದೀನಿ, ಸೋಕ್ಡ್ ಗೋಡಂಬಿ ತಗೊಂಡಿದ್ದೀನಿ. ಓವರ್ ನೈಟ್ ರಾತ್ರಿ ನೆನ್ಸಿಟ್ಟಿದ್ದೀನಿ. ಇಲ್ಲ ಟೈಮ್ ಇಲ್ಲ ಅಂತಂದ್ರೆ ಬಿಸಿನೀರಲ್ಲಿ ಹಾಕಿ ನೆನ್ಸಿಟ್ಕೊಂಡ್ಬಿಡ್ಬೋದು. ಓಕೆ. ಇದು ಕೋಕೋನಟ್ ಕ್ರೀಮ್, ಥಿಕ್ ಕೋಕೋನಟ್ ಕ್ರೀಮ್. ಕೋಕೋನಟ್ ಕ್ರೀಮಾ? ಹೇಗ್ ಮಾಡಿರೋದು? ಕೋಕೋನಟ್ ನ ತುರ್ದ್ ಬಿಡ್ಬೇಕು, ಇಲ್ಲ ಏನೋ ಪೀಸಸ್ ಕಟ್ ಮಾಡಿ ಬಿಸಿನೀರ್ ಹಾಕಿ ಮಿಕ್ಸಿ ಜಾರ್ ಅಲ್ಲಿ ಹಾಕಿ. ಬಿಸಿ ನೀರ್ ಬೇಕಾ? ಬಿಸಿನೀರ್ ಇದ್ರೆ ಉಗುರು ಬೆಚ್ಚ ನೀರಾ? ಸ್ವಲ್ಪ ಬಿಸಿನೀರ್ ಇದ್ರೇನೆ ಬೆಟರ್. ಯೂಶುವಲ್ ಆಗಿ ನಾನು ಬಿಸಿನೀರೇನ್ ಯೂಸ್ ಮಾಡಲ್ಲ, ಬಟ್ ನಮ್ಗೆ ನೀರ್ ಕಡಿಮೆ ಇರ್ಬೇಕು, ಕ್ರೀಮ್ ಜಾಸ್ತಿ ಇರ್ಬೇಕು, ಫ್ಯಾಟ್ ಜಾಸ್ತಿ ಇರ್ಬೇಕು, ಕೋಕೋನಟ್ ಫ್ಯಾಟ್ ಜಾಸ್ತಿ ಇರ್ಬೇಕು. ಅದಕ್ಕಾಗಿ ಬಿಸಿನೀರ್ ಹಾಕಿ ಚೆನ್ನಾಗಿ ಅದು ಕ್ರೀಮಿನೆಸ್, ಫ್ಯಾಟಿನೆಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ. ಇದು ಫಸ್ಟ್ ಎಕ್ಸ್ಟ್ರಾಕ್ಟ್. ಮತ್ತೆ ಅದಾದ್ಮೇಲೆ ಗ್ರೈಂಡ್ ಮಾಡ್ಬಿಟ್ಟು ಒಂದು ಮಸ್ಲಿನ್ ಬಟ್ಟೆ ಇಲ್ಲ ಕಾಟನ್ ಬಟ್ಟೆನಲ್ಲಿ ಹಾಕಿ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಂಡ್ಬಿಡ್ಬೇಕು. ಇದು ಕೋಕೋನಟ್ ಕ್ರೀಮ್ ಬರುತ್ತೆ. ಮತ್ತೆ ಅದು ಪಲ್ಪನ್ನ ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕಿ ಮತ್ತೆ ಒಂದ್ ಸ್ವಲ್ಪ ಬಿಸಿನೀರ್ ಹಾಕಿ ಗ್ರೈಂಡ್ ಮಾಡಿ ಅಂಡ್ ಸ್ಕ್ವೀಸ್ ಔಟ್. ಇದು ಎರಡನೇದು, ಸೆಕೆಂಡ್ ಎಕ್ಸ್ಟ್ರಾಕ್ಟ್. ಇದು ಸ್ವಲ್ಪ ಡೈಲ್ಯೂಟೆಡ್ ಆಗಿರುತ್ತೆ. ನೋಡಿ ಗೊತ್ತಾಗುತ್ತೆ ಅಲ್ವಾ? ಇದು ಥಿಕ್ ಆಗಿದೆ. ನೀವು ಫ್ರಿಜ್ ಅಲ್ಲಿ ಇಟ್ಟಿದ್ದೀರಾ ಅನ್ಸುತ್ತಲ್ವಾ? ಮಾಡಿ ಫ್ರಿಜ್ ನಲ್ಲಿ ಇಟ್ರೆ ಅದು ನೋಡ್ರಿ ಕೆನೆ ತರನೇ ಇದೆ. ಮತ್ತೆ ಬೇಯಿಸಿರುವಂತ ಕಾಲಿಫ್ಲವರ್. ಓಕೆ. ಇದು ನ್ಯೂಟ್ರಿಷನಲ್ ಈಸ್ಟ್.
ಓಕೆ, ಇದು ಫ್ಲೇವರ್ ಟೇಸ್ಟ್ ಚೆನ್ನಾಗಿದೆ ಈ ಬ್ರ್ಯಾಂಡಿಂದು. ಓಕೆ. ನಾನು ಇದೇನು ಸ್ಪಾನ್ಸರ್ಡ್ ಅಲ್ಲ, ಬಟ್ ನಾನು ಬೇರೆ ಎಲ್ಲ ಬ್ರ್ಯಾಂಡ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ. ಇದು ನನಗೆ ಚೆನ್ನಾಗಿ ಅನಿಸ್ತು. ನೀವು ಟ್ರೈ ಮಾಡಿ, ಬೇರೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಆಮೇಲೆ ಸಾಲ್ಟ್, ನಾನು ಇಲ್ಲಿ ಬ್ಲಾಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ಪಾನಿಪುರಿ ತಿಂದಾಗ ಬ್ಲಾಕ್ ಸಾಲ್ಟ್ ಇರುತ್ತೆ, ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ Different ಆಗಿರುತ್ತೆ. ಆಗಿರುತ್ತೆ. ಓಕೆ, ನೀವು ಹೇಳಿದ ತಕ್ಷಣ ನನಗೆ ಆ ಟೇಸ್ಟ್ ಬಾಯಲ್ಲಿ ಬರ್ತಾ ಇದೆ ಹೆಂಗಿರುತ್ತೆ ಅಂತ. ಓಕೆ. ಆಮೇಲೆ ಸಾಸಿವೆ. ಸಾಸಿವೆ, ಓ ಇವರು ಹಸಿ ಸಾಸಿವೆ ಹಸಿ ತಗೊಂಡಿದ್ದೀರಾ? ಸಾಸಿವೆ ಸ್ವಲ್ಪನೇ ಬೇಕಾಗುತ್ತೆ. ಓಕೆ. ಇದರಿಂದ ಚೀಸಿ ಫ್ಲೇವರ್ ಬರುತ್ತೆ, ಎನ್ಹಾನ್ಸ್ ಆಗುತ್ತೆ. ಓ. ಬೇಕಂದ್ರೆ ಬೆಳ್ಳುಳ್ಳಿನೂ ಹಾಕ್ಬೋದು. ಹಾ. ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿ ಹಾಕ್ಬೋದು. Okay. ಬೆಳ್ಳುಳ್ಳಿ ಬೇಡಪ್ಪ ಅಂತಂದ್ರೆ ಇದನ್ನ ಇದು ಹಾಕ್ಬೋದು. ಒಂದು- ಇಲ್ಲ ಇದನ್ನೊಂದ್ ಸ್ವಲ್ಪ ಅದನ್ನೊಂದ್ ಸ್ವಲ್ಪನು ಮಿಕ್ಸ್ ಮಾಡಿನೂ ಹಾಕೋಬಹುದು. ಓಕೆ. ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟ್ ಮೇಲೆ. ಸ್ವಲ್ಪ ಪೆಪ್ಪರ್ನು ಹಾಕೋಬಹುದು. ಸ್ವಲ್ಪ ಪೆಪ್ಪರ್ನು ಆಡ್ ಮಾಡ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಇದು ಮೆಣಸು ಮತ್ತೆ ಸಾಸಿವೆ ಈ ತರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕ್ಯಾಶ್ಯೂಸ್, ಕಾಲಿಫ್ಲವರ್. ಇದು ಹೆವಿನೂ ಆಗಲ್ಲ, ಅಟ್ ದ ಸೇಮ್ ಟೈಮ್ ಕ್ರೀಮಿಯಾಗೂ ಇರುತ್ತೆ. ಥಿಕ್ ಕೊಕೊನಟ್ ಮಿಲ್ಕ್ ಮಾಡಿದ್ವಲ್ಲ, ಕ್ರೀಮ್ ಮಾಡಿದ್ವಲ್ಲ, ಅದನ್ನ ಆಡ್ ಮಾಡ್ಕೊಂತ ಇದ್ದೀನಿ. ಓಕೆ. ಎಷ್ಟಾದ್ರೂ ಆಡ್ ಮಾಡ್ಬೋದು. ಆಡ್ ಮತ್ತೆ ನ್ಯೂಟ್ರಿಷನಲ್ ಈಸ್ಟ್, ನಿಮ್ಗೆ ಎಷ್ಟು ಚೀಸಿ ಫ್ಲೇವರ್ ಬೇಕೋ ಅಷ್ಟು ಹಾಕೋಬಹುದು. ಹಾಕೋಬಹುದು, ಒಂದ್ ಟೇಬಲ್ ಸ್ಪೂನ್ ಅಷ್ಟು ಹಾಕೋಬಹುದು. ಇಲ್ಲ ಅಷ್ಟೇನು ಚೀಸಿ ಫ್ಲೇವರ್ ಇಷ್ಟ ಇಲ್ಲ ಅಂತಂದ್ರೆ ಒಂದ್ ಟೀ ಸ್ಪೂನ್ ಆ ತರ ಹಾಕೋಬಹುದು. ಇಲ್ಲಿ ಮಸ್ಟರ್ಡ್ ಮತ್ತೆ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಬ್ಲಾಕ್ ಸಾಲ್ಟ್. ಬ್ಲಾಕ್ ಸಾಲ್ಟ್, ನೀವು ಹಿಮಾಲಯನ್ ಪಿಂಕ್ ಸಾಲ್ಟ್ ನು ಹಾಕೋಬಹುದು. ಸೊ ಇದು ಮಿಕ್ಸಿ ಮಾಡ್ಕೊಂಡ್ಬಿಡೋಣಲ್ವಾ? ಬೇಕಂದ್ರೆ ಒಂದ್ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕೋಬಹುದು, ಒಂದು ಫ್ಯೂ ಡ್ರಾಪ್ಸ್. ಯಾಕಂದ್ರೆ ಚೀಸ್ ನಲ್ಲಿ ಸ್ವಲ್ಪ ಹುಳಿ ಇರುತ್ತೆ, ಫರ್ಮೆಂಟ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಅದನ್ನ ಮ್ಯಾಚ್ ಮಾಡೋದಕ್ಕೆ ಒಂದ್ ಫ್ಯೂ ಡ್ರಾಪ್ಸ್ ಆಫ್ ಲೆಮನ್ ಜ್ಯೂಸ್ ಹಾಕೊಳ್ಬಹುದು. ಇದನ್ನ ಗ್ರೈಂಡ್ ಮಾಡ್ಬಿಡೋಣ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಇದಾರೆ. ಇಲ್ಲಿ ತನಕ ಬರ್ತಾ ಇದಾರೆ, ಇಷ್ಟು ದೂರ. ಇನ್ನ ಕ್ರೀಮಿಯಾಗಿ ಆಗಿಲ್ಲ, ಇನ್ನ ಸ್ವಲ್ಪ ಮಿಕ್ಸಿ ಮಾಡೋಣ. ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ. ಇದು ಆಯ್ತು ನೋಡಿ, ಎಷ್ಟು ಕ್ರೀಮಿ ಆಗಿದೆ. ಈ ತರ ಗ್ರೈಂಡ್ ಮಾಡ್ಕೋಬೇಕು. ದೆನ್ ಓನ್ಲಿ ನಿಮ್ಗೆ ಕ್ರೀಮಿ ವೈಟ್ ಸಾಸ್ ಪಾಸ್ತಾಗೆ ವೈಟ್ ಸಾಸ್ ರೆಡಿ ಆಗತ್ತೆ. ಸೊ ಟ್ರೈ ಮಾಡಿ ನೋಡಬಹುದಾ ಒಂಚೂರು? ಮಾಡಿ. ಓಕೆ, ನಾನು ಸ್ಪೂನ್ ಇಟ್ಕೊಂಡು ರೆಡಿ ಇದ್ದೇನೆ. ವಾವ್, ತುಂಬಾ ಚೆನ್ನಾಗಿದೆ, ಬಾಯಲ್ಲಿ ಕರಗ್ತಾ ಇದೆ ಹಂಗೆ. ಅಷ್ಟೇ. ಇದನ್ನ ನೀವು ಡಿಪ್ ತರ ನಿಮ್ ಚಿಪ್ಸ್ಗೆ, ಫ್ರೈಸ್ಗೆ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಹೌದು, ಈವನ್ ಚಪಾತಿ ರೋಲ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ರೀ, ಹಂಗೆ ತಿನ್ಕೊಂಡ್ಬಿಡ್ಬೋದು. ವರ್ಸಟೈಲ್ ಸಾಸ್, ತುಂಬಾ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಆಗಿದೆ. ತುಂಬಾ ಸಾಫ್ಟ್ ಆಗಿ ಮಷೀನು ಆಗ್ಬಾರ್ದು, ಬಟ್ ಪ್ರಾಪರ್ ಆಗಿ ಕುಕ್ ಆಗಿರ್ಬೇಕು. ಇದು ಕಾಸ್ಟ್ ಐರನ್ ಕಡಾಯಿ ಇಲ್ಲಿ ಇಟ್ಟಿದ್ದೀವಿ. ನಾನ್ ಸ್ಟಿಕ್ ಏನ್ ಯೂಸ್ ಮಾಡೋದು ಬೇಕಾಗಿಲ್ಲ. ಇದು ಜಾಸ್ತಿ ಕುಕ್ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ನಾವು ಕಾಲಿಫ್ಲವರ್ ಆಲ್ರೆಡಿ ಕುಕ್ ಮಾಡಿದೀವಿ. ಕ್ಯಾಶ್ಯೂಸ್ ಹಾಗೆ ರಾ ತಿನ್ಬೋದು. ಎವ್ರಿಥಿಂಗ್ ಇಸ್ ಲೈಕ್ ಎಡಿಬಲ್ ಆಸ್ ಇಟ್ ಇಸ್. ಡಿಪ್ ತರಾನು ಯೂಸ್ ಮಾಡ್ತಾರಲ್ಲ, ಸೊ ಇದಕ್ಕೇನ್ ಜಾಸ್ತಿ ಕುಕ್ ಮಾಡ್ಬೇಕಾಗಿಲ್ಲ. ಇದು ಕಡಾಯಿ ಬಿಸಿ ಇಟ್ಟಿದ್ವಲ್ಲ, ಇವಾಗ ಜಸ್ಟ್ ಆಫ್ ಮಾಡ್ಬಿಟ್ಟಿದೀನಿ. ಜಸ್ಟ್ ಅದು ಬಿಸಿ ಆದ್ರೆ ಸಾಕಷ್ಟೇ. ಓಕೆ, ಅವ್ರು ಏನ್ ಮಾಡಿದಾರೆ ಅಂದ್ರೆ ಬಿಸಿ ಹಂಚು ಬಿಸಿ ಆಗಷ್ಟು ಮಾಡಿದಾರೆ ಅಷ್ಟೇ. ಆಫ್ ಮಾಡ್ಬಿಡೋದು. ಅದೇ ಬಿಸಿಯಲ್ಲಿ, ಕಾಸ್ಟ್ ಐರನ್ ಕಡಾಯಿ ಅಲ್ವಾ, ಅದು ಬಿಸಿ ಇದ್ದೇ ಇರತ್ತೆ. ಬೇಕಂದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೀವು ಅಷ್ಟೇ. ಪಾಸ್ತಾ ಹಾಕೊಂಡ್ಬಿಡೋದು. ಸೊ ನ್ಯೂಟ್ರಿಷನಲ್ ವ್ಯಾಲ್ಯೂನು ಇರುತ್ತೆ, ಟೇಸ್ಟು ಇರುತ್ತೆ, ಆಯಿಲ್ನು ಬೇಕಾಗಿಲ್ಲ. ಬೇಕಂದ್ರೆ ಸ್ವಲ್ಪ ಸಿಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬಹುದು. ಜಾಸ್ತಿ ಕುಕ್ ಮಾಡೋ ಹಾಗಿಲ್ಲ. ಇದನ್ನ ಮಾಡಿದ್ರೆ ತುಂಬಾ ಗಟ್ಟಿಯಾಗಿ ಆಗ್ಬಿಡುತ್ತೆ. ಜಸ್ಟ್ ಅದು ಸ್ವಲ್ಪ ಬಿಸಿ ತಿನ್ಬೇಕು ಅಂತ ಈ ತರ ಮಾಡ್ಕೋಬಹುದು. ಸಾಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಇದರಲ್ಲಿ ವೆಜ್ಜಸ್ ಹಾಕೋಬಹುದು, ಅನಿಯನ್ಸ್, ಈರುಳ್ಳಿ ಹಾಕೋಬಹುದು, ಇದು ಜುಕಿನಿ ಹಾಕೋಬಹುದು, ಕ್ಯಾರೆಟ್, ಬೇಬಿ ಕಾರ್ನ್, ಮಶ್ರೂಮ್, ಈ ತರ ಸ್ವೀಟ್ ಕಾರ್ನ್ ಹಾಕ್ಬೋದು. ಯು ಕ್ಯಾನ್ ಟ್ರೈ ಅಂಡ್ ಲೆಟ್ ಮಿ ನೋ ಹೌ ಇಟ್ ಟೇಸ್ಟ್. ಇದು ರೆಡಿ ಆಗಿದೆ. ಇದರಲ್ಲಿ ವೆಜಿಟೇಬಲ್ಸ್ ಹಾಕಿಲ್ಲ, ಬಟ್ ನಿಮ್ಗೆ ಏನ್ ಬೇಕೋ ವೆಜಿಟೇಬಲ್ಸ್ ಹಾಕ್ಬೋದು. ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಸೂಪರ್. ಇನ್ನೊಂದ್ ಏನ್ ಗೊತ್ತಾ, ನನ್ಗೆ ಎಲ್ಲಾದ್ರೂ ಹೋದ್ರುನು ಹೊಸ ರೆಸಿಪಿ ಎಲ್ಲದನ್ನು ಟೇಸ್ಟ್ ಮಾಡಕ್ಕೆ ಸಿಗುತ್ತೆ. ಹಂಗೆ ನಾನ್ ತಿಂದು ಬಿಡ್ತೀನಿ. ಏನಂದ್ರೆ ನನ್ ಲಕ್ಕಿ ಅಂತಾನೆ ಹೇಳ್ಕೋಬಹುದಲ್ವಾ. ಸೊ ನಿಮ್ ಟೀಮಲ್ಲಿ ಜಾಬ್ ಇದ್ರೆ ಕೊಡಿ, ನಾನು ಬರ್ತೀನಿ. ನನಗೆ ತುಂಬಾ ಜನ ಕೇಳಿದಾರೆ, ಟೇಸ್ಟ್ ಮಾಡ್ಬೇಕಾದ್ರೆ ನನ್ಗೂ ಕರೀರಿ, ನಾವು ಬರ್ತೀವಿ ಅಂತ. ಸೊ ನೀವೇ ಮಾಡ್ಕೊಂಡು ತಿನ್ಬೋದು. ನಾನು ನೋಡಿ ಎಲ್ಲಾ ರೆಸಿಪೀಸ್ ನಿಮ್ ಮನೆಗೆ ತಲುಪಿಸ್ತಾ ಇದೀನಿ, ಸೊ ದಟ್ ನೀವೇ ಮನೇಲಿ ಮಾಡಿ ತಿನ್ಲಿಕ್ಕೆ ನಾನು ಇದನ್ನ ನಿಮ್ಗೆ ಕೊಡ್ತಾ ಇರೋದು ಅಲ್ವಾ. ಸೊ ಬಟ್ ನನಗದು ಒಂದು ಬೆನಿಫಿಟ್, ನಾನು ಟೇಸ್ಟ್ ಮಾಡೋಣ. ಓಕೆ, ವಾವ್,
ಚೆನ್ನಾಗಂತೂ ಇದೆ ನೋಡ್ಲಿಕ್ಕೆ. ತಿಂದ್ ನೋಡೋಣಂತೆ. ಸೂಪರ್ ಆಗಿದೆ ರೀ. ಏನು ಅಂದ್ರೆ ನೀವ್ ಹೇಳ್ದಂಗೆ ಬಾಳ ಕುಕ್ ಮಾಡಬಾರ್ದು, ಬಟ್ ಅದು ಎಲ್ಲ ಚೆನ್ನಾಗಿದೆ. ಟೇಸ್ಟು ಓವರ್ ಕುಕ್ ಆದ್ಬಿಟ್ರೆ ಅದೊಂಥರ ಸಾಗಿ ಆಗ್ಬಿಡತ್ತೆ, ಆ ಪಾಸ್ತಾ ತಿಂದಿರೋ ಫೀಲಿಂಗ್ ಇರಲ್ಲ. ಎಸ್ ಕರೆಕ್ಟ್. ಬಟ್ ಇದು ತುಂಬಾ ಚೆನ್ನಾಗಿದೆ ರೀ. ಈಸಿಯಾಗಿ ಎಷ್ಟು ಬೇಗ ಮಾಡ್ಬಿಟ್ರಿ, ಮಾಡಿ ಪಟ 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 ಅಂತ ಮಾಡಿ ಕೊಟ್ಟೆ ಬಿಟ್ರು, ಮುಗಿದೇ ಹೋಯ್ತು. ತುಂಬಾ ಟೇಸ್ಟಿ ಆಗಿದೆ, ಸ್ಯಾಟಿಸ್ಫೈಯಿಂಗ್ ಇದೆ. ಇವಾಗಿನ ಜನರೇಷನ್ ಅವ್ರಿಗೆ ಸೂಟ್ ಹೇಳಿ ಮಾಡಿಸಿದ ಅಡಿಗೆ ಅಂತಾನೆ ಹೇಳ್ಬೋದು. ಮಾಡಿಕೊಡಿ, ಅವ್ರು ಏನೇನೋ ಮಾಡ್ಬೇಕು ಅಂತ. ನನ್ ಮಗಳು ಅಂತ ಅದೇನೋ ಪಾಸ್ತಾ ಪಿಜ್ಜಾ ಅವೇ ಅಂದ್ರೆ ಏನ್ ಇಷ್ಟ ಪಡ್ತಾರೋ ಅಂತ. ಇದನ್ನ ಆಕ್ಚುಲಿ ನೀವು ಪಿಜ್ಜಾ ಸಾಸ್ ತರಾನು ಯೂಸ್ ಮಾಡಬಹುದು, ಅದೇ ಚೀಸ್ ಪಿಜ್ಜಾಗೆ ಚೀಸ್ ತರಾನು ಇದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಚೀಸ್ಗುನು ಇದನ್ನೇ ಮಾಡ್ಬೋದು. ಇನ್ನ ಸ್ವಲ್ಪ ಲಿಕ್ವಿಡ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಟಾಪಿಂಗ್ಸ್ ಹಾಕಿ ಮೇಲೆ ಒಂದ್ ಲೇಯರ್ ಇದನ್ನ ಹಾಕಿ ಬೇಕ್ ಮಾಡ್ಬಿಡಿ, ಡನ್, ಪಿಜ್ಜಾ ರೆಡಿ. ಸೊ ನೋಡಿ, ಏನೇನೋ ಹೊಸದೆಲ್ಲ ಕಲ್ತ್ಕೊಂಡ್ರಿ ಅಲ್ವಾ ನೀವು. ಸೊ ಅದಕ್ಕೆ ಬನ್ನಿ, ದಿನ ಬನ್ನಿ, ಎವ್ರಿ ಟೈಮ್ ಅಪ್ಲೋಡ್ ಮಾಡಿದಾಗ ನೀವು ಬನ್ನಿ, ಹೊಸದ್ ಏನೇನೋ ಇರುತ್ತೆ, ಕಲ್ತ್ಕೊಳ್ಳಿ. ನೀವು ಮಾಡಿ, ನೀವು ಎಲ್ಲರಿಗೂ ಹಂಚಿ, ನೀವು ತಿಳಿಸಿ ಬೇರೆಯವ್ರಿಗೂ. ತುಂಬಾ ಟೇಸ್ಟಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಮ್ಮೆ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ, ಈ ರೆಸಿಪಿ ಮಾಡ್ಕೊಟ್ಟಿದ್ದಕ್ಕೆ. ನಿಮ್ಗೆ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಕಮೆಂಟು ಹಾಕಿ, ಏನಾದ್ರು ಕ್ವಶನ್ಸ್ ಏನಾರು ಇದ್ರೆ ಇವರು ರಿಪ್ಲೈ ಮಾಡ್ತಾರೆ. ಶೋರ್, ಸರಿನಾ? ಆಮೇಲೆ ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.